ಸರಿ ಸರಿ ಅಲ್ಲಿ ಏ ಊರ್ ಮಂದ್ಯ ಕುಡಿತಿರ್ಲ ಏ ಏನಾಯ್ಕ ಎಲ್ಲ ಐತಿ ನಿಮ್ ಮನೆ ಹಾವ್ ನೋಡಕ್ ಬಂದೆ ಹೌದು ನಿಂಗೆ ಹೆಂಗ್ ಗೊತ್ತದ ನಾ ಬರ್ತೇನೆ ಒಟ್ಟು ನಾ ಎಲ್ಲಿ ಇರ್ತೀನಿ ಅಲ್ಲಿ ಇರ್ತೀನ ಸಮೀಪ ಹೋಗ್ಬಾರ್ರ ಸಮೀಪ ಹೋಗ್ಬಾರ್ರ ಓ ರಸಲೈಪುರ ವಿನಾಯಕ ಹೇಳ್ಕೋಣ ಇದ್ರ ಬಗ್ಗೆ ನೀವು ವಿಡಿಯೋ ನೋಡಿರ್ಬೇಕಲ್ಲ ರಸಲೈಪುರ ಬಗ್ಗೆ ಬಾಳ ಇನ್ನೊಂದ್ ಏನ್ ಹೇಳ್ರಿ ಇವ್ ಸಣ್ಣ ಹುಡುಗರ್ದು ಕಡ್ದಂತ ತಿಳ್ಕೊರ ಅವ್ರ ಅಪ್ಪ ಇದ್ದ ಮನಿ ಹೊಲ ಇಲ್ಲ ಮಾರ್ಕೊಂಡ ದಿಕ್ಕಿದ ಒಳೆ ಹೋಗುದು ಮತ್ ಈ ಹಾವ್ ಕಡಿತಾರ ಮತ್ತ ಬ್ಯಾರೆ ಹಾವ್ ನಡಿದೈತೆ ತುಳಿದಲ್ಲ ನೀ ದೂರ ಇದಿ ಅದ್ ಸುಮ್ಮ ನೀನ್ ನೋಡಿಲ್ಲ ಅನ್ಸಿತ್ತವ ಆಕ್ಚುಲಿ ಅದ್ ಹೆಂಗ ಹೇಳು 5 ಫೂಟ್ ದೂರ ಇದ್ರ ಬದ ಕಡಿಯುತ್ತೆ ರಸಲೈಪರ್ 5 ಫೂಟ್ ದೂರ ಇದ್ರು ಕಡಿ ಬಂದದ ಎಷ್ಟು ಹೇಳೋ 1 ಸೆಕೆಂಡ್ ಸಾಕು ಕಡಿಯಾಕ ಬಾಳ ಅದ ರಾತ್ರಿ ಬಾಳ ಆಗ್ತಿರ್ತಾವ ಸ್ಪೀಡ್ ಹೋಗಂಗಿಲ್ರಿ ಬಟ್ ಅಟ್ಯಾಕ್ ಬಾಕದ ಅಷ್ಟೇ ಇರುತ್ತಮ್ಮ 1 ನಿಮಿಷ ಜಸ್ಟ್ ಇಲ್ಲ ಗಾಡಿ ಬರ್ತಾವ ನೋಡ್ತಾ ಇಷ್ಟ ಇನ್ನೊಂದ್ ಕಲ್ ಹಚ್ತಮ್ಮ ಇನ್ನೊಂದ್ ಕಲ್ ಬ್ಯಾಟ್ರಿ ದೊಡ್ಡ ತೋರ ಸ್ವಲ್ಪ ಅದ ದಾಟ ಬರದ ಆ ಕಡೆ ಅದಕ್ಕೆ ಇದೊಂದ ಹಾವ್ ಹಿಡಿಯಕ್ ಇಷ್ಟೆಲ್ಲ ರೆಡಿ ಆಗ್ಬೇಕು ಬ್ಯಾರೆ ಹಾವೇನ ಬಂದಾರಲ್ಲ ಅವರು ಬ್ಯಾಟ್ರಿ ದೊಡ್ಡ ತೋರ ಆ ಸಣ್ಣ ಕೊಡ್ರಿ ಕೊಯ್ತಾ ಅಲ್ಲ 1 ನಿಮಿಷ ಹೇಳ್ರಿ ಅದೇ ಮಾಡ್ಕೊಡ್ರ ಏ ಸರಿ ಅಪ್ಪೆ ಅಲ್ರಿ ಎಲ್ಲ ದೂರ ಸರಿ ಸ್ವಲ್ಪ ಸರಿ ಸರಿ ಅಲ್ಲಿ ನಾ ಕತ್ತಕ್ ಪಕ್ಕ ಕೂತಿಲ್ಲ ಅನ್ಸಿತ್ತದ್ರ ಹೋಗದ ಏನೋ ತಿಂದಿಲ್ಲಲ್ಲ ಸರಿ ಎಲ್ಲಾರು ದೂರ ಐತ್ರಿ ಅದ್ರ ಬಗ್ಗೆ ಆಟ ಮಾಡೋದು ಬೇಡ ಇನ್ನೊಂದ್ ತಾಲ್ತಮ್ಮ ಸ್ಟಿಕ್ಕ
ಅಲ್ಲಿ ಮಾಡಿದ್ರೆ ನಾವು दूर से दूर से दूर दूर से दूर से ಅಲ್ಲೇ ಹಾಕೋದು ಬರೀ ಫೋನ್ ಒಳಗ ನೋಡಿತೀನಿ ಅವ್ರ ಇದ ಹಾವ್ ಐತಲ್ರಲ್ಲ ಎಲ್ಲಕ್ಕಿಂತ ಬಾಕಟ್ ವಿಷಯ ಇರ್ತೈತಿ ಇದ್ರ 3 ತರ ವಿಷಯ ಇರ್ತೈತ್ರಿ ಒಂದ ಹೆಮೋಟಾಕ್ಸಿಕ್ ಸೈಟೋಟಾಕ್ಸಿಕ್ ನೀರೋಟಾಕ್ಸಿಕ್ ಅಂತೇಳಿ 3 ತರ ವಿಷಯ ಇರ್ತೈತಿ ಹಿಂಗ ಡಿಫ್ರೆಂಟ್ ವಿಷಯ ಇರೋದ್ರಿಂದ ಇದಕ್ಕ ವಿಷದ ಫ್ಯಾಕ್ಟರಿ ಅಂತಾರ ಈ ಹಾವಿಗೆ ವಿಷದ ಫ್ಯಾಕ್ಟರಿ ಅಂತಾರ ಮತ್ತ ಭೂಮಿ ಮೇಲೆ ಇರುವ ಯಮಧರ್ಮ ಅಂತಾರ ಇದಕ್ಕ ಭೂಮಿ ಮೇಲೆ ಇರುವ ಯಮಧರ್ಮ ಅಂತಾರ ಈ ಹಾವು ಕಡಿತವ ಮನುಷ್ಯ ಸಾಯೋದಲ್ಲ ಬಾಳ್ ಕೆಟ್ಟ ನರಕ ಅನುಭವಿಸಿ ಸಾಯ್ತಾನ ಈ ಹಾವು ಕಡಿತಾರ ಬೇರೆ ಹಾವು ಕಳೆದ್ರೆ ನಡೀತೆ ಬಟ್ ಈ ಹಾವು ಕಡೆ ಒಟ್ಟ ಕಡ್ಸ್ಕೋಬಾರ್ದು ಇದು ರಾತ್ರಿ ಹೊತ್ತಿದ್ರಲ್ಲ ಬಾಳ ಆಕ್ಟಿವ್ ಇರ್ತೈತಿ ಕುಂತದ ಒಮ್ಮೆಲೆ ಬಂದ್ ಕಡ್ದ ಬಿಡ್ತೈತಿ ಬೇರೆ ಹಾವು ಓಡಿ ಹೋಗ್ತಾವ ನಾಗರ ಅವ್ರ ಹಿಡಿ ತಗೊಂಡ್ತಿರ್ಲಿ ಇದು ಹಂಗಲ್ಲ ಬಂದದ ಕಡ್ದ ಬಿಡ್ತೈತಿ ಅಥವಾ ಇವನು ರಾಮದುರ್ದಾಗ ಬಾಳ ಆಕ್ಚುಲಿ ಹಾವ್ ಇದ್ದವ್ರ ಬೇರೆ ಹಾವು ಯಾರು ಬರಂಗಿಲ್ಲ ಹಿಡಿಯಾಕ್ರೆ ಆದ್ರೆ ನಮ್ಗೆ ಗೊತ್ತಾರ ಇದು ಬೇರೆ ಹಾವದ್ರ ಹೋಗ್ತೀನಿ ಗೊತ್ತಿಲ್ಲ ಬಟ್ ಈ ಹಾವ್ರ ಬರ್ತೀನಿ ಯಾಕಂದ್ರೆ ಈ ಹಾವ್ ಕಡೆ ಯಾರು ಕಡ್ಸ್ಕೋಬಾರ್ದ ಗುಡ್ಡಕ್ ಬಿಡ್ತಾರ ಮೂರು ಗುಡ್ಡಕ್ ಹೋಗಿ ಎಲ್ರಿಗೂ ನಮಸ್ಕಾರ. ಇದೀಗ ರಾಮದುರ್ಗ ತಾಲೂಕ ಹುಲಗಪ್ಪ ಒಳಗೊಂದ ರಸಲ್ ವೈಪರ್ ಹಿಡ್ಕೊಂಡ್ ಬಂದೇನೆ. ಈ ರಸಲ್ ವೈಪರ್ ಹಿಡಿಬೇಕಾರ ಟಾಂಗ್ ಯೂಸ್ ಮಾಡಿನೆ. ಆಕ್ಚುಲಿ ಟಾಂಗ್ ಐತಲ್ಲ ಇಂಡಿಯಾದಾಗ ಬ್ಯಾನ್ ಐತೆ, ಅದನ್ನ ಯೂಸ್ ಮಾಡಂಗಿಲ್ಲ. ಆದ್ರೆ ಏನಪ್ಪಾ ಅಂದ್ರೆ ನಾನು 8 ವರ್ಷದಿಂದ ಹಾವ ಹಿಡಿತೀನಿ. ಮತ್ತಿದ 2129ನೇ ಹಾವ ಹಿಡಿದ ಭಾಳ ಎಕ್ಸ್ಪೀರಿಯನ್ಸ್ ಐತಲ್ಲ, ಹಿಂಗಾಗಿ ಟಾಂಗ್ ಇಂದ ಹಿಡಿದ ಅದಕ್ಕೆ ಯಾವುದೇ ತರ ತೊಂದರೆ ಆಗ್ಲಾರ್ದಂಗ ಹಿಡಿದೇನೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರ ಈ ಟಾಂಗ್ಗ ಮುಂದ ಪ್ಲಾಸ್ಟಿಕ್ ಕೋಟಿಂಗ್ ಐತಿ, ಇದರಿಂದ ಹಾವಿಗೆ ಯಾವುದೇ ರೀತಿಯ ತೊಂದರೆ ಆಗಂಗಿಲ್ಲ. ಮತ್ತೆ ಈ ರಸಲ್ ವೈಪರ್ ಏನಪ್ಪಾ ಅಂದ್ರ ಇದು ರಾತ್ರಿ ಸಂಚಾರಿ ಹಾವು, ಬಹಳ ಬಿಕರ ವಿಷಪೂರಿತವಾದ ಹಾವ. ಯಾವುದೇ ಕಾರಣಕ್ಕೂ ಈ ರಸಲ್ ವೈಪರ್ ಐತಲ್ಲ, ರಸಲ್ ವೈಪರ್ ಕಡೆ ಕಡ್ಸ್ಕೊಳಕ್ ಹೋಗ್ಬಾರ್ದು. ಅಂತದ್ರೊಳಗ ರಾಮದುರ್ಗ ತಾಲೂಕದ ಭಾಳ ಅದಾವ ರಸಲ್ ವೈಪರ್ಗಳು. ಮತ್ತ ರಾಮದುರ್ಗದಾಗ ಏನಂತಾರಪ್ಪ ಇದಕ್ಕೆ ಹೆಬ್ಬಾವ್ ಅಂತಾರ ಭಾಳ ಜನ. ಆಕ್ಚುಲಿ ಇದು ಹೆಬ್ಬಾವ್ ಅಲ್ಲ, ರಸಲ್ ವೈಪರ. ಈ ತರ ಹೆಬ್ಬಾವ್ ಅಂತರ ಇದ್ದು ಇದ್ರ ಮ್ಯಾಗ 10 ರೂಪಾಯಿ ಕಾಯಿನ್ ಇದ್ದು ಅಂತ ತಿಳ್ಕೊಂಡ್ಬಿಡುದು ರಸಲ್ ವೈಪರ್ ಅಂತ ಹೇಳಿ. ಇದ್ರ ಬಗ್ಗೆ ನಾ ಇದಕ್ಕಿಂತ ಮುಂಚೆ ಭಾಳ ವಿಡಿಯೋ ಮಾಡೇನೆ. ಇದು ರಸಲ್ ವೈಪರ್ ಐತಲ್ಲ, ಇದ ರಾತ್ರಿ ಸಂಚಾರಿ ಹಾವ. ಇದ್ರೊಳಗೆ 3 ತರ ವಿಷಯ ಇರ್ತಾವ: ಹೆಮೋಟಾಕ್ಸಿಕ್, ಸೈಟೋಟಾಕ್ಸಿಕ್ ಮತ್ತ ನೀರೋಟಾಕ್ಸಿಕ್ ಅಂತ ಹೇಳಿ. ಬೇಕಾದ್ರೆ ಡೌಟ್ ಇತ್ತು ಅಂದ್ರೆ ನೀವು ಗೂಗಲ್ದಾಗ ಸರ್ಚ್ ನೋಡ್ರಿ. ನಾ ಹೇಳಿದ್ದೈತಲ್ಲ, ಇದ ವೆನಮ್ ಇರ್ತೈತಿ 3 ಟೈಪ್. ಇದಕ್ಕ ಡಿಫ್ರೆಂಟ್ ವೆನಮ್ ಇರೋದ್ರಿಂದ ಇದಕ್ಕೆ ವೆನಮ್ ಫ್ಯಾಕ್ಟರ್ ಅಂತಾರ, ಅಂದ್ರ ವಿಷದ ಫ್ಯಾಕ್ಟರಿ ಅಂತಾರ ಇದಕ್ಕ. ಇದ ಹೊಂಚು ಹಾಕಿ ದಾಳಿ ಮಾಡುವಂತ ಹಾವ. ಇದು ಎಸ್ ಆಕಾರದಾಗ ಏನ ಹಿಂದ್ ಸರ್ಕೊಂಡ್ ಕುಯ್ತಂತ ತಿಳ್ಕೊಂಡ್ಬಿಡೋದು, ಇದ ಅಟ್ಯಾಕ್ ಮಾಡಿದೆ ಅಂತ ಹೇಳಿ. ಈ ಹಾವು ಕಡಿತಂದ್ರ ಅಂಗಾಂಗಗಳು, ದೇಹದ ಅಂಗಾಂಗಗಳು ಅವ ನಾಶ ಆಗ್ತಾವ. ಮತ್ತ ದೇಹದೊಳಗೆ ಜೀವಕೋಶ ಇರ್ತಾವಲ್ಲ ಅದಕ್ಕೆ ಹಾನಿ ಮಾಡತೈತಿ. ಇದರಿಂದ ಚಿಕಿತ್ಸೆ ಫಲಕಾರಿ ಆಗ್ಲಾರ್ದ ಮನುಷ್ಯ ಸಾಯ್ತಾನ. ಈ ರಸಲ್ ವೈಪರ್ ಭೂಮಿ ಮೇಲೆ ಇರುವ ಯಮಧರ್ಮ ಅಂತಾರ ಐತಲ್ಲ, ಇದರ ಜೀವಿತಾವಧಿ ಎಷ್ಟು ಅಂದ್ರೆ 10 ರಿಂದ 15 ವರ್ಷ ಬದುಕ್ತೈತೆ. ಇದು ಹುಲ್ಲುಗಾವಲು, ಕೃಷಿ ಭೂಮಿ ಮತ್ತ ಕಲ್ಲಿನ ಪ್ರದೇಶ ಇರ್ತಾವಲ್ಲ ಅಂತಲ್ಲಿ ಭಾಳ ಐತೆ. ಅದಕ್ಕೋಸ್ಕರ ನಮ್ಮ ರಾಮದುರ್ಗದಾಗ ಇವ ಭಾಳ ಅದಾವ. ಎಲ್ಲ ಹಾವು ಮೊಟ್ಟೆ ಇರ್ತಾವ, ಆದ್ರೆ ರಸಲ್ ವೈಪರ್ ಐತಲ್ಲ ಹೊಟ್ಟೆಯಲ್ಲೇ ಮೊಟ್ಟೆ ಇಟ್ಕೊಂಡು ಮರಿ ಹಾಕುವಂತ ಹಾವಿದ. ಇದು ರಸಲ್ ವೈಪರ್ ಐತಲ್ಲ, ಒಂದ್ಸಲ ಮರಿ ಹಾಕಿತಂದ್ರೆ 20-40 ಹೈಯೆಸ್ಟ್ ಅಂದ್ರೆ 75 ಮರಿಗಳ ಸಕಟ ಜನ್ಮ ನೀಡಿತದ. ಮುಖ್ಯವಾಗಿದ ಇಲಿಯೇ ಮತ್ತ ಪಕ್ಷಿಗಳನ್ನ ತಿಂದೈತೆ. ಅವುಗಳನ್ನ ಹಿಡಿಬೇಕಾರ ಹೊಂಚು ಹಾಕಿ ದಾಳಿ ಮಾಡಿ ಬೇಟೆ ಆಡುವಂತ ಹಾವಿದ. ಮನುಷ್ಯರು ಕೂಡ ಕಡಿಬೇಕಾರ ಹೊಂಚು ಹಾಕಿ ಕಡಿದು ಬಿಡ್ತಿದ್ದ. ಅಂತದ್ರಲ್ಲಿದ ರಾಮದುರ್ಗದಾಗ ಭಾಳ ರಸಲ್ ವೈಪರ್ ಅದಾವ. ಆಲ್ಮೋಸ್ಟ್ ಎಲ್ಲರೂ ರಾಮದುರ್ಗದಲ್ಲಿ ಇರುವಂತರ ದಯವಿಟ್ಟು ರಸಲ್ ವೈಪರ್ಗಳೇ ಜಾಸ್ತಿ ತಿಳ್ಕೊಂಡ್ ಬಿಡ್ರಿ. ಮತ್ತು ರೈತರದ್ದು ಇರ್ತಾರಲ್ಲ ಅವ್ರ ಹತ್ರ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ರಸಲ್ ವೈಪರ್ ಕಡೆ ಮಾತ್ರ ಕಡ್ಸ್ಕೊಳಕ್ ಹೋಗ್ಬಾರ್ದು. ಇಷ್ಟೇ ನನ್ನ ಮಾತು ಮುಗಿಸ್ತಾನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.